ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಪಿಸೋಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸೂಪರ್ ಆಗಿತ್ತು. ಸುದೀಪ್ ಸರ್ ಅವರಂತೂ ಯಾರ್ಯಾರಿಗೆ ಎಲ್ಲೆಲ್ಲಿ ಬೆಂಡೆತ್ತಬೇಕು ಬೆಂಡೆತ್ತಿದ್ರು. ಇಲ್ಲಿ ನಾನು ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಮೋಕ್ಷಿತಾ ಅವರಿಗೆ ಯಾಕೆ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇಲ್ಲ, ಎಲ್ಲೂ ತೋರಿಸ್ತಾ ಇಲ್ಲ ಮೋಕ್ಷಿತ್ ಅವ್ರನ್ನ, ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ತೋರಿಸ್ತಾ ಇದ್ದಾರೆ ಅನ್ನೋದು ಕೆಲವೊಬ್ಬರ ಒಂದು ಅಭಿಪ್ರಾಯ. ಆಮೇಲೆ ಇನ್ನೊಂದು ಫ್ಯಾನ್ಸ್ಗಳಿಗೆ ಏನು ಗೊತ್ತಾ, ಈಗ ಮೋಕ್ಷಿತರಿಗೆ ಅಂತಾನೆ ಆಯ್ತಾ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ. ಆ ಲಕ್ಷಾಂತರ ಫ್ಯಾನ್ಸಿಗೆ ಏನು ಗೊತ್ತಾ, ಅವರು ಆಸೆಯಿಂದ ನೋಡ್ತಾ ಇರ್ತಾರೆ. ಓಕೆ, ನಾವು ಇಷ್ಟಪಡುವಂತಹ ಸ್ಪರ್ಧಿ ಮೋಕ್ಷಿತ, ಓಕೆ ಅವ್ರನ್ನ ತೋರಿಸ್ತಾರೆ, ಓಕೆ ಅವ್ರದ್ದೇನೋ ಒಂದು ಮಾತಾಡೋದು ತೋರಿಸ್ತಾರೆ ಅಂತ ಇಷ್ಟಪಡ್ತಾ ಇರ್ತಾರೆ. ಬಟ್ ಅವ್ರದ್ದು ತೋರಿಸ್ತಿಲ್ದಾಗ ನಿಜವಾಗ್ಲೂ ಕೂಡ ಅವರಿಗೆ ಡಿಸಪಾಯಿಂಟ್ ಆಗುತ್ತೆ. ನಾನು ಇಲ್ಲಿ ಹೇಳೋದೇನು ಅಂತ ಅಂದರೆ, ಎಲ್ಲರಿಗೂ ಸರಿಸಮವಾದ ಒಂದು ಸ್ಕ್ರೀನ್ ಪ್ಲೇಸ್ ಸಿಗಬೇಕು, ಎಲ್ಲರೂ ಕೂಡ ಕಾಣಿಸ್ಕೋಬೇಕು. ಯಾಕೆಂದ್ರೆ ಅವರಿಗೆ ಅಂತಾನೆ ಒಂದು ಸೆಟ್ ಆಫ್ ಫ್ಯಾನ್ಸ್ ಇರ್ತಾರೆ. ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನನಗೂ ಕೂಡ ಬೇಜಾರಾಯಿತು. ನಿನ್ನೆ ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿ ಅವರು ಬಂದ ಒಂದು ವಿಷಯದ ಬಗ್ಗೆ ಅವ್ರ ಒಪಿನಿಯನ್ ಹೇಳ್ಬೇಕಾದ್ರೆ ಮೋಕ್ಷಿತ್ ಅವರ ಒಂದು ಒಪಿನಿಯನ್ನ ಕಟ್ ಮಾಡಿದ್ದಾರೆ. ಕಾರಣ ಇಷ್ಟೇ, ನಾನು ಅವ್ರ ಫ್ಯಾನ್ಸಿಗೆ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಮೋಕ್ಷಿತ ತನ್ನ ತಮ್ಮನ ಬಗ್ಗೆ ಹೇಳಿರ್ತಾರೆ ಆಯ್ತಾ. ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಒಂದು ಇಂಟು ಸಿಕ್ಕಿದ್ದು ಯಾಕೆ ತೋರಿಸ್ಲಿಲ್ಲ ಅನ್ನೋದು. ಮೋಕ್ಷಿತ ಅವರ ತಮ್ಮನ ಬಗ್ಗೆ ಹೇಳಿರ್ತಾರೆ. ಅಂದರೆ ತನ್ನ ತಮ್ಮ ಏನು ಗೊತ್ತಲ್ವ ನಿಮಗೆಲ್ಲರಿಗೂ ಆಯಿತಾ. ಅವರು ಸ್ವಲ್ಪ ಫಿಸಿಕಲಿ ಆಯಿತಾ, ಅವರು ಅಂದರೆ ಒಂದು ಅಂಗವಿಕಲ ಮಗು ಥರ ಅವನು. ಅಂದರೆ ಅವು ಏನೋ ಒಂದು ಕೈಲಿ ಮಾಡೋಕ್ಕಾಗಲ್ಲ. ಎಲ್ಲವನ್ನೂ ಕೂಡ ಫ್ಯಾಮಿಲಿಯವರೇ ಮಾಡಬೇಕಂದ್ರೆ ಇಲ್ಲ ಅಮ್ಮ ಮಾಡಬೇಕು, ಇಲ್ಲ ಮೋಕ್ಷಿತವ್ರು ಮಾಡಬೇಕು. ಮೋಕ್ಷಿತವ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅಂದರೆ ನನ್ನ ತಮ್ಮನಿಗೆ ನಾನು ತಾಯಿ ಥರ, ಅವನನ್ನು ನಾನು ಹೇಗೆ ನೋಡ್ಕೊಳ್ತೀನಿ ಮತ್ತು ಅವನಿಗೋಸ್ಕರವಾಗಿ ನಾನು ನನ್ನ ಲೈಫೇ ನಾನು ಅವನಿಗೋಸ್ಕರ ಸ್ಯಾಕ್ರಿಫೈ ಮಾಡಿದ್ದೀನಿ ಅನ್ನೋ ರೀತಿ ಹೇಳಿರ್ತಾರೆ. ಅಂದರೆ ಆ ತಮ್ಮನ ಮೇಗಿನ ಒಂದು ಪ್ರೀತಿಯನ್ನು ಅವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಅದನ್ನು ಆ ಕಂಟೆಂಟನ್ನು ಅಕಸ್ಮಾತ್ ತೋರಿಸಿದ್ದೇ ಆದಲ್ಲಿ ಇನ್ನೂ ಕೂಡ ಮೋಕ್ಷಿತನ ಮೇಲೆ ಆಯಿತಾ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ ಅಂತಲೇ ಇರ್ಬೋದು. ಇಲ್ಲ ಒಂದು ಸಿಂಪತಿ ಅಂದರೆ ನೋಡುವಂಥವ್ರಿಗೆ ಇನ್ನೂ ಕೂಡ ಒಂದು ಮೋಕ್ಷಿತನ ಮೇಲೆ ಆಯ್ತಾ ಪ್ರೀತಿ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಅದಕ್ಕೋಸ್ಕರವಾಗಿ ಅದನ್ನ ಕಟ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಫೈನಲ್ಲಿಗೆ ಆಯ್ತಾ ಇನ್ನು 3 ವೀಕು, 1 ವೀಕ್ ಟಿಕೆಟ್ ಫಿನಾಲೆ, 1 ವೀಕ್ ಹಳೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ, 3ನೇ ವೀಕು ಆಯ್ತಾ ಫೈನಾಲೆ ಮುಗಿದೋಯ್ತು. 3 ವೀಕ್ಸ್ 15 ಡೇಸಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯ ಆಗ್ತಿದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಪ್ರಭಾವ ಬೀರುತ್ತೆ ಜಾಸ್ತಿ ಆಗಿ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಸೀನ್ನ ಅಂದರೆ ಮೋಕ್ಷಿತ ಅವರ ಫ್ಯಾಮಿಲಿ ಬಂದಂಥ ಸಮಯದಲ್ಲಿ ಅವರು ಶೇರ್ ಮಾಡ್ಕೊಂಡಂಥ ವಿಷಯಗಳನ್ನ ಕಟ್ ಮಾಡಿರ್ತಾರೆ. ಅದ್ರ ಬಗ್ಗೆ ಆಯಿತಾ ನೀವು ಯಾರು ಅಂದರೆ ಮೋಕ್ಷಿತ ಫ್ಯಾನ್ಸ್ ಯಾರು ಕೂಡ ತುಂಬ ತಲೆ ಕೆಡಿಸ್ಕೋಬೇಡಿ ಅಂತೀನಿ. ಓಕೆ, ಎಪಿಸೋಡಿಗೆ ಬರೋದಾದರೆ ಖಂಡಿತವಾಗೂ ನನಗೆ ಹನುಮಂತು ಮತ್ತು ಮೋಕ್ಷಿತ ಇವರಿಬ್ಬರ ಒಂದು ಏನು ಹಾಡು ಹೇಳಿದಾರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು. ಅದಲ್ಲದೆ ಇಷ್ಟು ದಿನ ಮೋಕ್ಷಿತ ಅವರು ತುಂಬ ಹಾಡುಗಳು ಹೇಳಿದ್ದಾರೆ ಆಯಿತಾ. ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಮೋಕ್ಷಿತ. ಹನುಮಂತ ಹೇಗೆ ಗಾಯಕನೋ ಮೋಕ್ಷಿತ ಕೂಡ ತುಂಬ ಚೆನ್ನಾಗಿ ಆಯಿತಾ ಹಾಡುಗಾರ್ತಿ, ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ. ಇದೇ ಪ್ರಥಮ ಬಾರಿಗೆ ನಮ್ಮ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಮನ್ಸು ಮಾಡಿ ಈ ಹಾಡನ್ನು ಹಾಡಿರೋ ತೋರಿಸಿದ್ದಾರೆ. ಹಾಗಾಗಿ ಬಿಗ್ ಬಾಸ್ಗೆ ಥ್ಯಾಂಕ್ಸು. ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವ್ರು ಬರ್ತಾರೆ. ಸುದೀಪ್ ಸರ್ ಅವ್ರು ಬಂದ ತಕ್ಷಣವೇ ಗ್ರಾಸರಿ ಟಾಸ್ಕ್ನ ಫಸ್ಟ್ ಕೈಗೆತ್ಕೊಳ್ತಾರೆ. ಕಾರಣ ಇಷ್ಟೇ, ನಿಮ್ಮೆಲ್ಲರಿಗೂ ಗೊತ್ತು, ಅವತ್ತು ನಾನು ಕೂಡ ಹೇಳಿದ್ದೆ, ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಓಕೆ ಇವ್ರನ್ನ ಆಡೋದು ಬಿಡೋಣ, ನಾವು ನೋಡೋಣ, ಓಕೆ ಇವ್ರು ಏನು ಮಾಡ್ತಾರೆ ನೋಡೋಣ, ಓಕೆ ಇದೇ ವಿಷಯನ ನಾಮಿನೇಟಿಗೆ ತಗೋಣ ಅಂತ ಅವ್ರ ತಲೆಯಲ್ಲಿ ತಿಂಗಿತ್ತು. ಸ್ವಲ್ಪ ಆ್ಯಟಿಟ್ಯೂಡ್ ಆಗೂ ಆಯಿತಾ ಇದ್ರು ಅನ್ನೋದನ್ನ ಆಯಿತಾ ಈ ಕಡೆ ಇರುವಂತಹ ಹನುಮಂತು, ಧನರಾಜು, ಉಗ್ರ ಮಂಜು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಆ್ಯಟಿಟ್ಯೂಡ್ ಇದ್ರೋ ಇಲ್ವೋ ಅನ್ನೋದು. ಕಾರಣ ಇಷ್ಟ, ಸುದೀಪ್ ಸರ್ ಅವ್ರ ಬೈಯಕ್ಕೆ ಅಂದರೆ ನೀವೇನು ನಿಮ್ಮ ಬೆನ್ನು ನೀವು ತೊಟ್ಕೊಳೋದು ಆಯಿತಾ, ನೀವೇನು ನಾವೆಲ್ಲ ಪರ್ಫೆಕ್ಟ್ ಆಗಿದ್ದೀವಿ ನೀವು ಆಡಿ ಅಂತ ಅವ್ರಿಗೆ ಬಿಟ್ಕೊಡೋದು, ಯಾಕೆ ನಿಮಗೆ ಕಪ್ ಗೆಲ್ಲೋ ಅವಶ್ಯಕತೆ ಇಲ್ವಾ, ನಿಮಗೆ ಕಪ್ ಬೇಡವಾ ಅನ್ನೋ ರೀತಿ ಬೈತಾರೆ. ಅದಲ್ಲದೆ ನಮ್ಮ ಹನುಮಂತು ಅವ್ರ ಹತ್ರ ತ್ರಿವಿಕ್ರಮ್ ಅವ್ರೇನೋ ಇಷ್ಟು ದಿನ ನಾವನ್ನ ಹಾಕಿದೀವಿ, ಈ ಸರಿಗೆ ನೀವನ್ನ ಹಾಕಿ ಅಂತ ಏನೋ ಹೇಳಿದ್ರಂತೆ. ಅದು ಅವರು ಮೋಸ್ಟ್ ತಮಾಷೆಗೆ ಹೇಳಿರ್ತಾರೆ, ಸೀರಿಯಸ್ ಆಗಿ ಏನು ಹೇಳಿರಲ್ಲ. ಅದನ್ನ ಆ ಕ್ಷಣದಲ್ಲಿ ಹನುಮಂತು ಮತ್ತೆ ಉಗ್ರ ಮಂಜು, ಧನರಾಜು ಅದನ್ನ ಡಿಸ್ಕಸ್ ಮಾಡಿರ್ತಾರೆ. ಅದ್ರ ಬಗ್ಗೆ ನಮ್ಮ ಸುದೀಪ್ ಸರ್ ಅವ್ರು ಕೇಳ್ತಾರೆ. ಇಲ್ಲಿ ನೀವೆಲ್ಲರೂ ಒಂದು ವಿಷಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಗೊತ್ತಾ,
ಇಲ್ಲಿ ಯಾವ ವಿಷಯನೂ ಕೂಡ ನೀವು ತಮಾಷೆಗೆ ಹೇಳ್ತಿರೋ ಸೀರಿಯಸ್ ಆಗಿ ಹೇಳ್ತಿರೋ ಅದು ಮ್ಯಾಟ್ರ್ ಆಗಲ್ಲ. ಅಲ್ಲಿ ಪ್ರತಿಯೊಂದು ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಇದನ್ನೊಂದು ನೀವೆಲ್ಲರೂ ತಿಳ್ಕೊಬೇಕು. ಯಾಕೆಂದ್ರೆ ಪ್ರತಿಯೊಂದು ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ನೀವು ತಮಾಷೆಗೆ ಹೇಳಿರಿ ಇಲ್ಲ ಆಯ್ತಾ ಸೀರಿಯಸ್ ಆಗಿ ಹೇಳಿರಿ, ಅವೆಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ವಿಷಯನೇ ಆ ಒಂದು ಮ್ಯಾಟ್ರೇ. ಸರಿನಾ? ಇದನ್ನ ತ್ರಿವಿಕ್ರಮ್ ಅವ್ರು ತಿಳ್ಕೊಬೇಕು ಅಂತೀನಿ. ಅದಾದ ನಂತರ ಭವ್ಯಗೌಡನಿಗೆ ತ್ರಿವಿಕ್ರಮರ್ಗೆ ಬೈತಾರೆ, ಬೈದು ಬುದ್ಧಿನೂ ಹೇಳ್ತಾರೆ. ಅದಾದಮೇಲೆ ನಮ್ಮ ಸುದೀಪ್ ಸರ್ ಅವರು ಬರೋದೇ ಫ್ಯಾಮಿಲಿ ವಿಷಯಕ್ಕೆ. ಅಂದರೆ ನಿಮ್ಮ ಫ್ಯಾಮಿಲಿ ಅವರು ಏನೇನೋ ಸಲಹೆಗಳನ್ನು ಕೊಟ್ಟರು ನಿಮಗೆ ಅನ್ನೋದನ್ನು ಅದಕ್ಕೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಆಯ್ತಾ ಹೇಳ್ತಾರೆ, ಶಂಕದಿಂದ ಬಂದ್ರೇ ತೀರ್ಥನ, ನಾವಿಷ್ಟು ದಿನ ಹೇಳಿದ್ದು ಕಿವಿಗೆ ಹೋಗ್ಲಿಲ್ವಾ ಅಂತಾರೆ. ಇದೇ ಮಾತು ಉಗ್ರ ಮಂಜುಗೂ ಹೇಳ್ತಾರೆ. ಆಮೇಲೆ ನಮ್ಮ ತ್ರಿವಿಕ್ರಮ್ ಅವ್ರ ತಾಯಿ ಸ್ವಾರ್ಥಕ್ಕೋಸ್ಕರ ನೀನು ಉಪಯೋಗಿಸ್ಕೊಳ್ತಿದ್ದಾರೆ ಭವ್ಯಗೌಡ ಅನ್ನೋದನ್ನ ಹೇಳ್ತಾರೆ. ಅದು ನಮಗೆ ಅವತ್ತು ಗೊತ್ತಾಗಲಿಲ್ಲ, ಇವತ್ತು ಓಪನ್ ಆಗಿ ಗೊತ್ತಾಯ್ತು ನಮಗೆ ಆ ವಿಡಿಯೋ ನೋಡಿದಾಗ. ಇಲ್ಲಿ ಈ ವಿಷಯನ ನಾನು ತುಂಬ ಸರಿ ಹೇಳಿದ್ದೀನಿ, ತುಂಬ ಸರಿ ಅಂದರೆ ತುಂಬ ಸರಿ ಹೇಳಿದ್ದೀನಿ. ಯಾರು ಕೂಡ ಆಯ್ತಾ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಇದಾರಲ್ಲ, ನಾನು ಹೇಳಿದಾಗ ಕೂಡ ಯಾರೋ ಅದನ್ನು ತುಂಬ ತಲೆಗೆ ತಗೊಂಡಿರಲಿಲ್ಲ. ಆದರೆ ಕೆಲವೊಬ್ರು ಮಾತ್ರ ತ್ರಿವಿಕ್ರಮ್ ಫ್ಯಾನ್ ಇಲ್ಲ ಅಕ್ಕ ನೀವು ಹೇಳೋದು ಕರೆಕ್ಟ್ ಇದೆ, ಅವರು ಅವ್ರಿಗೆ ಮಾಡಬೇಕು ಅಂತ ಅಂದೋರು ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸು ಕೂಡ ತುಂಬ ಜನ ನನಗೆ ಸಪೋರ್ಟ್ ಮಾಡಿರೋದು ಇದೆ. ನಾನು ಯಾವ ವಿಡಿಯೋ ಮಾಡಿದ್ರು ಅಕ್ಕ ಇದು ತಪ್ಪಕ್ಕ ಇದು ಸರಿ ಅಕ್ಕ ಅಂತ ಹೇಳಿರೋದು ಇದೆ ಆಯಿತಾ. ಅವರು ಪಾಪ ತುಂಬ ಬೇಸರನೂ ಮಾಡ್ಕೊಂಡಿದ್ದುಂಟು. ಅಂದರೆ ತ್ರಿವಿಕ್ರಮ್ ಅವ್ರ ಪಡೆಗೆ ಅವ್ರಿಗೆ ಗೇಮ್ ಹಾಕಬೇಕು, ಯಾಕೆ ಭವ್ಯಗೌಡನ ಜೊತೆ ಅವ್ರು ಕಳೆದೋಗ್ತಿದ್ದಾರೆ ಅಂತ ಹೇಳಿದ್ದು ಉಂಟು. ಬಟ್ ಇವತ್ತು ಅವ್ರ ತಾಯಿ ಏನು ತ್ರಿವಿಕ್ರಮ್ ಅವ್ರ ತಾಯಿ ಹೇಳಿರೋದ್ರ ಪ್ರಕಾರವಾಗಿ ಭವ್ಯಗೌಡ ತನ್ನ ಸ್ವಾರ್ಥಕ್ಕೆ ಅಂದರೆ ಬಿಗ್ ಬಾಸ್ ಮನೇಲಿ ಉಳ್ಕೊಳಕ್ಕೆ ನೀನು ಉಪಯೋಗಿಸ್ಕೊಂತಿದ್ದಾರೆ ಅಂತ ಹೇಳಿದ್ದು ಅಕ್ಷರಶಃ ಸತ್ಯ. ಯಾಕೆ ಅಂತಂದರೆ ಭವ್ಯಗೌಡನಿಗೆ ಒಂದು ಸಪೋರ್ಟ್ ಅಂದರೆ ತನ್ನ ಬಿಗ್ ಬಾಸ್ ಜರ್ನಿ ಸ್ಮೂತಾಗಿ ಹೋಗೋದಕ್ಕೆ ನಮ್ಮ ತ್ರಿವಿಕ್ರಮ್ ಅವ್ರು ಬಲಿಪಶು ಆದರು ಅಂತಲೇ ಹೇಳ್ಬೋದು. ಅದು ತುಂಬ ಚೆನ್ನಾಗಿ ತ್ರಿವಿಕ್ರಮ್ ಅವ್ರಿಗೆ ಅರ್ಥ ಆಗಿದೆ ಇವಾಗ ಅಂತೀನಿ. ಅದೇ ರೀತಿ ನಮ್ಮ ಉಗ್ರ ಮಂಜು ಅವ್ರಿಗೂ ಕೂಡ ನಮ್ಮ ಬೈದರು. ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ಅಂದರೆ ನಿಮಗೆಲ್ಲ ನಿಮ್ಮ ಫ್ಯಾಮಿಲಿಯವ್ರು ಹೇಳಿದಾಗಲೇ ಅರ್ಥ ಆಗೋದು, ಬುದ್ಧಿ ಬರೋದು, ನಾನೆಲ್ಲ ಹೇಳಿದರೆ ಬುದ್ಧಿ ಬರಲ್ಲ ಅಂತಾರೆ. ಅದೇ ರೀತಿ ಎಲ್ಲರಿಗೂ ಎಲ್ಲ ಥರದ್ದು ಹೇಳ್ತಾರೆ. ಎಲ್ಲ ಥರದ್ದು ಹೇಳಿದ ನಂತರ ನಮ್ಮ ಯಾರಿಗೆ ಚೈತ್ರ ಕುಂದಾಪುರ ಅವರಿಗೆ ಈ ಒಂದು ಆಯ್ತಾ ಕಷಾಯ ಕುಡಿಸಿದ್ರ ಬಗ್ಗೆ ಯಾಕೆ ನಿಮಗೆ ಯಾವಾಗಲೂ ಕೂಡ ಟಾರ್ಗೆಟ್ ಚೈತ್ರ ಆಗ್ತಾರೆ, ಬೇರೆ ಯಾರಿಗೂ ನಿಮಗೆ ಕಷಾಯ ಕೊಡೋ ಅಂತ ಇದೇ ಇರಲಿಲ್ವ ಅಂತೇಳಿ ಹನುಮಂತನ ತಗ್ಲಿಕಂತಾರೆ. ಹನುಮಂತುಗೆ ಮಾತಾಡೋಕ್ಕೆ ಮಾತೇ ಇರಲ್ಲ, ಸೈಲೆಂಟ್ ಆಗ್ತಾರೆ. ಹನುಮಂತು ನಿನಗೆ ಮಾತು ಬರುತ್ತೆ, ನೀನು ಮಾತಾಡಬೇಕು, ನಿನ್ನ ಮೂರೇ ವೀಕ್ ಇರೋದು, ನಿನಗೆ ವಿನ್ ಆಗಬೇಕು ಅಂತ ಆಸೆ ಇದ್ದರೆ ಹನುಮಂತು ನೀನು ಖಂಡಿತವಾಗೂ ಮಾತಾಡಬೇಕು. ಯಾಕೆ ಭಯಪಡ್ತೀಯಾ? ಭಯಪಡೋದ್ರಿಂದ ಏನಿದೆ? ನಿನಗೆ ಮಾತಾಡಬೇಕು, ನೀನು ಮಾತಾಡ್ಬೇಕಾದ್ರೆ ನಿನಗೂ ವಿನ್ನಾಗೋ ಚಾನ್ಸ್ ಇದೆ ಹನುಮಂತು. ನೀನು ಸೈಲೆಂಟ್ ಆದರೆ ತಪ್ಪಾಗುತ್ತೆ, ನೀನು ಮಾತಾಡಬೇಕು. ಇಲ್ಲ ಸರ್ ನನಗೆ ಈ ಥರ ಕೊಡೋಕ್ಕಿದೆ ಅಂತೇಳಿ ಬಾಯಿ ಬಿಟ್ಟು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಬಟ್ ಹನುಮಂತು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟ, ಭಯಪಟ್ಟನೋ ಏನೋ ಗೊತ್ತಿಲ್ಲ, ಫುಲ್ ಸೈಲೆಂಟ್ ಆಗ್ಬಿಟ್ಟ. ಅದಾದ ನಂತರ ಏನು ಗೊತ್ತಾ, ಬರೋದೇ ಯಾರು ಈ ಮನೇಲಿ ನನಗೆ ತಡೆಯಾಗಿದ್ದಾರೆ ಅಂದರೆ ಈ ಬಿಗ್ ಬಾಸ್ ಜರ್ನಿಲಿ ಈ 3 ವೀಕಲ್ಲಿ ನಾನು ಬಿಗ್ ಬಾಸ್ ಟ್ರೋಫಿಗಿಲ್ಲಕ್ಕೆ ಯಾರು ನನಗೆ ತಡೆಯಾಗಿದ್ದಾರೆ, ಇವ್ರು ಇಲ್ಲ ಅಂತಂದರೆ ನಾನು ಸೂಪರಾಗಿ ಗೇಮ್ ಮಾಡ್ತೀನಿ ಅನ್ನೋ ಒಂದು ಟಾಸ್ಕನ್ನು ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಅವರು. ಆ ಟಾಸ್ಕನ್ನು ಹೋಗಿ ಅವರಿಗೆ ಯಾರು ತಡೆಯಾಗಿದ್ದಾರೆ ಅವ್ರ ಫೋಟೋನ ಕಟ್ ಮಾಡಿ ರೀಸನ್ ಹೇಳಿ ಬರಬೇಕು. ಫಸ್ಟ್ ನಮ್ಮ ಚೈತ್ರ ಕುಂದಾಪುರ ಅವ್ರು ಹೋಗ್ತಾರೆ. ಚೈತ್ರ ಕುಂದಾಪುರ ಅವರು ಹನುಮಂತನ ಫೋಟೋ ಕಟ್ ಮಾಡ್ತಾರೆ. ಅವ್ರ ಕಾರಣ ಇಷ್ಟೇ, ನಮ್ಮ ಚೈತ್ರ ಕುಂದಾಪುರ ಅವ್ರದ್ದು ಅಂದರೆ ದೇಶ ಬಿಟ್ಟು ದೇಶಕ್ಕೆ ಹೋಗಿರುವಂತಹ ಹನುಮಂತುಗೆ, ಅಬ್ರಾಡ್ ಕಂಟ್ರಿಗೆಲ್ಲ ಹೋಗಿರುವಂತಹ ಹನುಮಂತುಗೆ ಒಂದು ಟಾಯ್ಲೆಟಿನ ಅರಿವಿಲ್ವಾ, ಒಂದು ವೆಸ್ಟರ್ನ್ ಇಂಡಿಯನ್ ಟಾಯ್ಲೆಟಿನ ಅರಿವಿಲ್ವಾ? ಅದು ನೋಡಿದರೆ ಸ್ವಲ್ಪ ಡ್ರಾಮಾ ಅಂತ ಕಾಣಿಸುತ್ತೆ. ಎಲ್ಲವೂ ಗೊತ್ತು, ಏನೂ ಗೊತ್ತಿಲ್ಲದೆ ಇರೋ ಥರ ಒಂದು ಹ್ಯಾಕ್ಟ್ ಮಾಡ್ತಾ ಇದ್ದಾನೆ. ಈ ಮುಗ್ಧತೆ ಎಂಬ ಮುಖವಾಡ ಹಾಕೊಂಡು ಆಯ್ತಾ ಫೈನಲ್ ದಡ ಸೇರುವ ಪ್ರಯತ್ನ ಮಾಡ್ತಾ ಇದ್ದಾನೆ ಹನುಮಂತ ಅನ್ನೋದು ನಮ್ಮ ಚೈತ್ರ ಕುಂದಾಪುರ ಅವರ ವಾದ. ಹಾಗಾಗಿ ನಮ್ಮ ಹನುಮಂತ ಅವ್ರ ಫೋಟೋನ ಕಟ್ ಮಾಡ್ತಾರೆ. ಅದಾದ ನಂತರ ನಮ್ಮ ಧನ್ರಾಜ್ ಅವರು ತ್ರಿವಿಕ್ರಮ್ ಅವ್ರ ಫೋಟೋನ ಕಟ್ ಮಾಡ್ತಾರೆ. ಕಾರಣ ಇಷ್ಟೇ, ಧನ್ರಾಜ್ ಅವರು ಒಂದು ಪಾಯಿಂಟ್ ಹೇಳ್ತಾರೆ, ತ್ರಿವಿಕ್ರಮ್ ಅವರು ಮಾತಾಡುವಾಗ ಸ್ವಲ್ಪ ಗಮನ ಇರಬೇಕು, ಅವ್ರು ಏನು ಮಾತಾಡ್ತಾರೆ ಗಮನ ಇರಬೇಕು, ಮಾತಾಡಿದ್ಮೇಲೆ ನಾನು ಮಾತಾಡಿಲ್ಲ ಅಂತಾರೆ. ಹಾಗಾಗಿ ಏನು ಮಾತಾಡ್ತಾರೆ ಅದ್ರ ಮೇಲೆ ಗಮನ ಇದ್ದರೆ ಆಮೇಲೆ ಈ ಚರ್ಚೆ ಬರಲ್ವಲ್ಲ ಅನ್ನೋದನ್ನ ನಮ್ಮ ಧನ್ರಾಜ್ ಅವರು ಕರೆಕ್ಟಾಗಿ ಹೇಳ್ತಾರೆ ತ್ರಿವಿಕ್ರಮ್ ಅವರಿಗೆ. ಅದಾದ ನಂತರ ನಮ್ಮ ಗೌತಮಿ ಅವರು ಬರ್ತಾರೆ. ಗೌತಮಿ ಅವರು ಉಗ್ರ ಮಂಜು ಫೋಟೋನ ಕಟ್ ಮಾಡಿಬಿಟ್ಟು ಅವ್ರು ಹೇಳೋದ್ರಿಂದನೇ ನಿನ್ನ ಮುಂದೆ ನಾನು ಆಯಿತಾ ನನ್ನ ಈ ಒಂದು 3 ವೀಕಲ್ಲಿ ಹೋಗಿ ನಾನು ದಡ ಸೇರಬೇಕು, ನಾನು ವಿನ್ ಆಗಬೇಕು ಅಂದರೆ ನಮ್ಮ ಉಗ್ರ ಮಂಜುನ ಸವಾಸ ಬೇಡ ನನಗೆ, ಆ ಫ್ರೆಂಡ್ಶಿಪ್ ಬೇಡ ನನಗೆ, ನಾನು ಒಬ್ಬಳೇ ದಡ ಸೇರ್ತೀನಿ. ನಾನು ಈ 3 ವೀಕ್ ಹಿಂದೆನೇ ನಾನು ಟ್ರೈ ಮಾಡಿದೆ ಅವ್ರಿಗೆ ಹೇಳೋಕ್ಕೆ, ತುಂಬ ಸಾಫ್ಟಾಗೂ ಹೇಳೋಕ್ಕೆ ಟ್ರೈ ಮಾಡಿದೆ, ಎಲ್ಲ ರೀತಿಯೂ ಟ್ರೈ ಮಾಡಿದೆ. ಬಟ್ ಅವರು ಅದನ್ನು ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ನನಗೆ ಉಗ್ರ ಮಂಜು ಅವ್ರ ಸವಾಸನೇ ಬೇಡ, ನಾನು ಹಾಗಾಗಿ ಅವ್ರನ್ನ ಕಟ್ ಮಾಡ್ತಾ ಇದ್ದೀನಿ, ಬೇಡ ನನಗೆ ಈ 3 ವೀಕಲ್ಲಿ ನಾನು ಫೈನಲ್ಲಿ ದಡ ಸೇರಬೇಕು ಅಂತಂದರೆ ನನಗೆ ಉಗ್ರ ಮಂಜು ಸವಾಸ ಬೇಡ ಅಂತಾರೆ. ಅದೇ ರೀತಿ ಆಯಿತಾ ಮೋಕ್ಷಿತಾ ಬರ್ತಾರೆ. ಮೋಕ್ಷಿತಾ ಗೌತಮಿಯ ಫೋಟೋ ಕಟ್ ಮಾಡ್ತಾರೆ. ಕಾರಣ ಇಷ್ಟೇ, ಮೋಕ್ಷಿತನಿಷ್ಟೇ,
ಗೌತಮಿಯ ಸವಾಸ ನನಗೆ ಬೇಡ. ಯಾಕೆಂದರೆ ಗೌತಮಿ ಯಾವಾಗ ಹೆಂಗಿರ್ತಾರಂತೆ ಗೊತ್ತಿಲ್ಲ. ಒಂದ್ಸರಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಇನ್ನೊಂದ್ಸರಿ ಮಾತೇ ಆಡಲ್ಲ. ಮತ್ತು ನಾನು ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕೊಟ್ಟಿದ್ದು, ನೀವು ಮಾತು ಉಳಿಸ್ಕೊಳ್ಳಿಲ್ಲ ಅಂತ ಕೊಟ್ಟಿದ್ದು ಒಂದು ವಿಷಯನ ಮತ್ತೆ ಅದನ್ನು ನಾಮಿನೇಷನ್ ತಗೊಂತಾರೆ. ಅದು ಕ್ಯಾಪ್ಟನ್ಸಿಲಿ ನಾನು ಅವ್ರನ್ನ ನಾಮಿನೇಟ್ ಮಾಡಿದ ನಂತರ, ಕ್ಯಾಪ್ಟನ್ಸಿ ಇದರಲ್ಲಿ ನಾನು ಕಾರಣ ಕೊಟ್ಟ ನಂತರ ಅವರೇ ನನ್ನನ್ನು ಆಯಿತಾ ಗಾರ್ಡನ್ ಏರಿಯಾದಲ್ಲಿ ಕೂರಿಸ್ಕೊಂಡು ಒಂದು ಕ್ಲಾರಿಟಿ ಕೊಡ್ತಾರೆ. ನಾನು ಯಾಕೆ ಮಾಡಿದೆ, ಏನಕ್ಕೆ ಮಾಡಿದೆ ಅನ್ನೋದನ್ನು ಕ್ಲಾರಿಟಿ ಕೊಟ್ಟು ಎಲ್ಲವೂ ಸರಿವಾದ ನಂತರ ಅದನ್ನೇ ಒಂದು ರೀಸನ್ ತಗೊಂಡು ನಾಮಿನೇಟ್ ಮಾಡ್ತಾರೆ. ಹಾಗಾಗಿ ನನಗೆ ಆಯಿತಾ ಗೌತಮಿ ಸವಾಸ ಬೇಡ, ನನಗೆ ಗೌತಮಿ ಮೇಲೆ ಟ್ರಸ್ಟ್ ಇಲ್ಲ ಅನ್ನೋ ಥರ ಹೇಳಿ ಗೌತಮಿ ಫೋಟೋನ ಮೋಕ್ಷಿತ ಕಟ್ ಮಾಡ್ತಾರೆ. ಅದಾದ ನಂತರ ಬರೋದು ಆಯಿತಾ ಭವ್ಯಗೌಡ. ಇಷ್ಟು ಕ್ಲಿಯಾರಿಟಿ ಇರುವಂತಹ ಭವ್ಯಗೌಡ, ಇಷ್ಟು ತಲೆಯಲ್ಲಿ ತುಂಬ ಬುದ್ಧಿವಂತಿಕೆ ಇರುವಂತಹ ಭವ್ಯಗೌಡ ಆಯಿತಾ. ತ್ರಿವಿಕ್ರಮ್ ಯಾವತ್ತೂ ಭವ್ಯಗೌಡನ ಯೂಸ್ ಮಾಡ್ಕೊಂಡಿಲ್ಲ, ಭವ್ಯಗೌಡನೇ ತ್ರಿವಿಕ್ರಮ್ ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಇವತ್ತು ಕಾರಣನ ತುಂಬ ಚೆನ್ನಾಗಿ ಕೊಟ್ಟರಿ ಭವ್ಯಗೌಡ, ನೋಡೋಣ ಇದು ಎಲ್ಲಿ ತನಕ ಅಂತೇಳಿ. ಹಾಗಾಗಿ ತ್ರಿವಿಕ್ರಮ್ ಫೋಟೋನ ಭವ್ಯಗೌಡ ಕಟ್ ಮಾಡ್ತಾರೆ. ಆಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಬಂದು ಭವ್ಯಗೌಡರ ಫೋಟೋ ಕಟ್ ಮಾಡಿ ಅವರಮ್ಮ ಹೇಳಿದ್ದೆ ಅಂತಂದರೆ, ನನ್ನನ್ನು ಯಾರೋ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳಕ್ಕೆ ನಾನು ಬಿಡಲ್ಲ, ನನಗೆ ಇಷ್ಟನೂ ಇಲ್ಲ. ಆಮೇಲೆ ನನ್ನನ್ನು ಇನ್ನೊಬ್ರು ಯಾರಾದ್ರು ಸ್ವಾರ್ಥಕ್ಕೆ ಬಳಸ್ಕೊಂತಿದ್ದಾರೆ ಅಂತಂದರೆ ಅದನ್ನು ನಾನು ನೋಡಿಯೂ ಕೂಡ ಸುಮ್ಮನೆ ಇರಲ್ಲ. ನನ್ನ ತಾಯಿಗೆ ಹಂಗೆ ಅನಿಸಿದೆ ಅಂದರೆ ಆಯಿತಾ ಅದು ಸತ್ಯನೇ ಇರುತ್ತೆ ಅಂತೇಳಿ ಕಟ್ ಮಾಡ್ತಾರೆ. ಬಟ್ ನನಗೆ ತ್ರಿವಿಕ್ರಮ್ ಅವ್ರ ಮುಖ ನೋಡಿದಾಗ ನನಗೆ ಒಂದು ಬೇಜಾರಾಗಿದ್ದೇನು ಗೊತ್ತಾ, ಪಶ್ಚಾತ್ತಾಪ ತುಂಬ ಕಾಡ್ತಾ ಇದೆ ತ್ರಿವಿಕ್ರಮ್ ಅವರಿಗೆ. ಅಂದರೆ ನಾನೇನೋ ತಪ್ಪು ಮಾಡಿದ್ನೇನೋ, ನಾನು ಎಲ್ಲೋ ಎಡವಿದ್ನೇನೋ, ಅಂದರೆ ಈ ಬಿಗ್ ಬಾಸ್ ಜರ್ನಿ ಏನಿದೆ ಇಲ್ಲಿ ನಾನು ಎಲ್ಲೋ ಎಡವಿದ್ನೇನೋ, ನಾನು ಸ್ಟಾರ್ಟಲ್ಲೇ ಈ ಒಂದು ಡಿಸಿಷನ್ ತಗೊಂಡು ನನ್ನ ದಾರಿಯಲ್ಲಿ ನಾನು ನಡೆದಿದ್ದಿದ್ರೆ ಇವತ್ತು ನಾನು ಎಲ್ಲೋ ಇರ್ತಿದ್ದೇನೋ ಒಂದು ಗಿಲ್ಟ್ ಕಾಡ್ತಾ ಇದೆ ಅವರಿಗೆ. ಆ ಒಳಗಡೆ ಆಯಿತಾ ಒಂದು ಅಂದರೆ ಪಶ್ಚಾತ್ತಾಪ ಅಂತಾರಲ್ಲ, ಆ ಪಶ್ಚಾತ್ತಾಪ ಕಾಡ್ತಾ ಇದೆ. ತ್ರಿವಿಕ್ರಮ್ ಅವರೇ ಡೋಂಟ್ ವರಿ, ಇನ್ನೂ 3 ವೀಕ್ ಇದೆ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತೀನಿ. ಇದೆಲ್ಲ ಆದ ನಂತರ ನಮ್ಮ ಬಿಗ್ ಬಾಸ್ ಅವರು ನಮ್ಮ ಸುದೀಪ್ ಸರ್ ಅವ್ರು ಕೇಳ್ತಾರೆ, ಯಾರ್ಯಾರು ಫೋಟೋ ಕಟ್ ಮಾಡಿರ್ಬೋದು ಅಂತ ಅಂದ್ಕೊಂಡಿಲ್ಲ. ಅಂದರೆ ನಮ್ಮ ಚೈತ್ರ ಕುಂದಾಪುರ ಅವರು ನನ್ನ ಫೋಟೋ ಕಟ್ ಮಾಡೋವಷ್ಟು ಧೈರ್ಯ ಯಾರೂ ಮಾಡಲ್ಲ ಅಂತಾರೆ. ಅದಕ್ಕೆ ಕಾರಣ ಇಷ್ಟೇ, ಅವ್ರು ಹೇಳಿದ್ದು ಚೈತ್ರ ಕುಂದಾಪುರ ಅವ್ರು ಏನಕ್ಕೆ ಹೇಳಿದ್ರು ಅಂತಂದರೆ, ಈಗ ಚೈತ್ರ ಕುಂದಾಪುರ ಅವ್ರ ಫೋಟೋನ ಏನಕ್ಕೆ ಕಟ್ ಮಾಡ್ತಾರೆ, ಚೈತ್ರ ಕುಂದಾಪುರ ಅವ್ರು ಇದ್ರೆ ತಾನೇ ನಾಮಿನೇಟ್ ಮಾಡ್ಬೋದು, ಏನೇ ನೆಗೆಟಿವ್ ಕಾರಣಗಳಿದ್ರು ಚೈತ್ರ ಕುಂದಾಪುರ ಅವ್ರಿಗೆ ಕೊಡ್ಬೋದಲ್ಲ, ಹಾಗಾಗಿ ಯಾರು ಕಟ್ ಮಾಡಲ್ಲ ಅನ್ನೋ ಒಂದು ಫನ್ ಇದರಲ್ಲಿ ಹೇಳ್ತಾರೆ. ಆಮೇಲೆ ಮೋಕ್ಷಿತ ನನಗೊಂದು ಇಬ್ಬರು ಇರ್ಬೋದು ಅಂತಾರೆ, ತ್ರಿವಿಕ್ರಮ್ ಅವ್ರು ನನಗೆ ಒಬ್ರು ಇರ್ಬೋದು ಅಂತಾರೆ, ಭವ್ಯಗೌಡ ನನಗೆ ಯಾರು ಇಲ್ಲ ಅನ್ನೋ ಲೆಕ್ಕಕ್ಕೆ ಹೇಳ್ತಾರೆ. ನಾನು ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಮನೆ ಅನ್ನೋದು ಆಯಿತಾ, ಇದು ಯಾವ ಮಾವನ ಮನೆನೂ ಅಲ್ಲ, ಯಾವ ಅಪ್ಪನ ಮನೆನೂ ಅಲ್ಲ. ಬಿಗ್ ಬಾಸ್ ಮನೆ ಅಂದರೆ ಏನು ಗೊತ್ತಾ, ನಿನ್ನ ವ್ಯಕ್ತಿತ್ವನ ನೀನಲ್ಲಿ ಪ್ರದರ್ಶನ ಮಾಡಬೇಕು, ನೀನು ಹೇಗಿರ್ತೀಯ ಆಗಿರಬೇಕು, ಹಾಗೆ ಜನ ನಿನ್ನನ್ನು ಒಪ್ಕೋಬೇಕು ಆಯಿತಾ. ನಮ್ಮ ವರ್ತೂರು ಸಂತೋಷ್ ಅವ್ರು ಯಾವಾಗಲೂ ಹೇಳ್ತಾರೆ, ಇದು ವ್ಯಕ್ತಿತ್ವಗಳ ಆಟ. ನಿನ್ನ ವ್ಯಕ್ತಿತ್ವನ ಜನ ನಿನ್ನನ್ನು ಒಪ್ಕೊಂಡ್ರು ಅಂದರೆ ಮುಂದೆ ನೀನೇನಾದರೂ ನಿನ್ನ ಫ್ಯೂಚರಲ್ಲಿ ಕೆರಿಯರಲ್ಲಿ ನೀನು ಏನೇ ಮಾಡಿದ್ರು ಕೂಡ ಅವ್ರು ನಿನಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿನ್ನ ವ್ಯಕ್ತಿತ್ವನ ಡ್ಯಾಮೇಜ್ ಮಾಡ್ಕೊಂಡೆ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ನಿನ್ನ ವ್ಯಕ್ತಿತ್ವನ ಕೆಳಗಾಕೊಂಡೆ ಅಂದರೆ, ಗೇಮಿಗೋಸ್ಕರವಾಗಿ ನೀನು ತುಂಬ ಪಾತಾಳಕ್ಕಿಳದೆ ಅಂದರೆ, ನಾಳೆ ನೀನು ಆಯಿತಾ ಫ್ಯೂಚರಲ್ಲಿ ನೀನು ಏನೇ ಮಾಡಿದ್ರು ಕೂಡ ಪ್ರೇಕ್ಷಕರು ನಿನಗೆ ಸಪೋರ್ಟ್ ಮಾಡಲ್ಲ ಆಯಿತಾ. ನೀನು ಆಯಿತಾ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಬಹುದು, ಆದರೆ ಫ್ಯೂಚರಲ್ಲಿ ಕೆರಿಯರಲ್ಲಿ ನೀವು ಸೋಲ್ತೀಯ ಅನ್ನೋದನ್ನು ನಮ್ಮ ವರ್ತೂರು ಸಂತೋಷ ಹೇಳ್ತಾರೆ. ನಾನು ಕೂಡ ಅದನ್ನೇ ಹೇಳ್ತೀನಿ. ಬಿಗ್ ಬಾಸ್ ಮನೆನ ಆಯಿತಾ ನಿಜವಾಗ್ಲೂ ಕೂಡ ಯಾವುದೋ ಒಂದು ಆಯಿತಾ ಬಂಧಗಳನ್ನ ನೀವು ಏರ್ಪಡಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆಲ್ಬೋದು ಅಂದ್ಕೊಂಡ್ರೆ ಅದು ಸುಳ್ಳು ಅಂತೀನಿ. ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ನೀವು ಕಪ್ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರ ಮನಸ್ಸು ಗೆಲ್ಲಬೇಕು ಅಂತೀನಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.